ಎದಕ್ಕಂದ್ರೆ ಸುಮಿತ್ರಾಗೆ ಸರ್ಪ್ರೈಸ್ ಕೊಡಕಂತೀನಿ ಆಕಿಗೆ ಗೊತ್ತಿಲ್ಲ. ದೇವ್ರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕ ನೀನು ಅಂದ್ರಡಿ ಒಳ್ಳೆನು ನಾವು ತಗೊಳ ಖುಷಿ ಬೇರೆ ನಂಗೆ ಗೊತ್ತಿರೋರು ಮುಚ್ಚು ಮುಚ್ಚು. ನಮ್ ಗುಂಡ ನೋಡ್ರಿ ಎಷ್ಟು ಹಾಯಾಗಿ ಮಲ್ಕೊಂಡ್ಬಿಟ್ಟನ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಒಳಗೆ ಫಸ್ಟ್ ನಾನ್ ಮಾತಾಡಕಂತೀನಿ ಎದಕ್ಕಂದ್ರೆ ಸುಮಿತ್ರಾಗೆ ಸರ್ಪ್ರೈಸ್ ಕೊಡಕಂತೀನಿ ಆಕಿಗೆ ಗೊತ್ತಿಲ್ಲ. ಆಕಿ ಹೊರಗೆ ಹೋಗ್ಯಾಳ. ಆಕಿ ಹೇಳಾರ ತೊಟ್ಲ ಆರ್ಡರ್ ಮಾಡಿದ್ವಿ, ಅದು ಬಂದೈತಿ. ನಾವು ಅವಾಗ್ಲೇ ರಟ್ ಒಳಗೆ ಹಿಂಗ ತೋರ್ಸೋಣ ಬಂದೈತೆ ಅಂತ ಅನ್ಕೊಂಡಿದ್ವಿ. ಬೇಡ ಎಲ್ಲ ಸೆಟಪ್ ಮಾಡಿಟ್ಟು ತೋರ್ಸಿದ್ರೆ ಚಂದ ಇರತ್ತ, ಒಂದ್ ಕ್ಲಿಪ್ ಮಾಡಿ ಕೇಳೋಣ, ನಾನು ಪೋಸ್ಟ್ ಮಾಡಕ್ ಅಂತ ಅನ್ಕೊಂಡಿದ್ದೆ. ನಾನು ಹೆಂಗಾಗುತ್ತೆ ಏನು ಗೊತ್ತಿಲ್ಲ, ಯಾಕಂದ್ರೆ ವಿಡಿಯೋ ಮಾಡೋರು ಇಲ್ಲ. ನೋಡೋಣ ಗೈಸ್ ಹೆಂಗ ರಿಯಾಕ್ಟ್ ಮಾಡ್ತಾಳಂತದ್ದು. ಬಟ್ ನಾವು ಕಾಣ್ತೀವಿಲ್ಲ, ನೀನೆ ಮಾತಾಡಿ, ಏನಾಗಿಲ್ಲ. ಸ್ಟಾರ್ಟ್ ಮಾಡೀವಿ. ಸ್ಟಾರ್ಟ್ ಮಾಡಿಯಾ? ಏನ್ ನಾಟಕ? ತೊಟ್ಲ ಬರುತ್ತಾನ ಅಂತ ಕೇಳಿದ್ರೆ ಇಲ್ಲ, ಅವ್ರು ಕ್ಯಾನ್ಸಲ್ ಮಾಡ್ಯಾರ ಹಂಗಿಂಗಂತ. ಅವಾಗಿಂದ ನಾನು ಏನ್ ದೊಡ್ಡ ಸರ್ಪ್ರೈಸ್ ಅಲ್ಲ ಬಿಡು, ಅಂದ್ರೆ ವೇಟ್ ಮಾಡ್ಕೊಂತ ಕುಂತೀನಿ. ಅದು ನೋಡಿದ ಗಟ್ಲೆ ಇಷ್ಟ ಆಗ್ಬಿಟ್ಟಿತ್ತು, ಅದ್ರೊಳಗಡೆ ತೋರಿಸಿದ್ದೆ. ಇಷ್ಟ ಆಗಿದ್ ನನಗೆ ರೊಕ್ಕ ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದ್ದೆ. ಹಾಕಿದ್ರಾಗ ಕೆಲಸ ಮಾಡ ಅವ್ನ ಇದ್ರೊಳಗ ಒಲ್ಲೆ ಎದ್ದು ಬರಕ್ ಒಲ್ಲೆ ಅನ್ನಕಂತಿದ್ದ. ಥ್ಯಾಂಕ್ ಯು ಸೋ ಮಚ್. ನಂಗ ಸಿಟ್ಟು ಬರೋ ಮಾಡಕ್ ಬರೋಲ್ರು. ಅವಾಗಿಂದ ವೇಟ್ ಮಾಡಕಂತೀನಿ ರೆಡಿಯಾಗಿ. ಮೆಟರ್ನಿಟಿ ಅಂತಿಲ್ಲ, ನಾನು ಯೋಚನೆ ಮಾಡಿಲ್ಲ. ಮೇ ಬಿ ನೈಟಿ ಗಿಟಿ ಬಂದಾಗ ಸರ್ಪ್ರೈಸ್ ಕೊಡುತ್ತಾಳ ಅಂತ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ವಿ. ಥ್ಯಾಂಕ್ ಯು. ಬ್ಯೂಟಿಫುಲ್ ಸರ್ಪ್ರೈಸ್ ಲೈಕ್ ಇಟ್ ಅಂದೆ. ಇಂಗ್ಲಿಷ್ ಬೇರೆ ಕೇಳಿ ಮಕ್ಕಕ್ಕ ಎಲ್ಲ ತಪ್ಪ ಮಾತಾಡ್ಕೊ. ದೇವ್ರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕ ನೀನು ಅಂದ್ರಡಿ ಅಂದ್ರ ಕೇಳಿದಾಗೊಮ್ಮೆ ನೀನು ಮೆಟರ್ನಿಟಿ ಅಂದಿಲ್ಲ. ಮೇ ಬಿ ಅವಾಗ್ಲೇ ನಾನು ಡ್ರೆಸ್ ಇದು ಆಲ್ರೆಡಿ ಒಂದ್ ವಿಡಿಯೋದಾಗ ಬ್ಯಾರೆ ಡ್ರೆಸ್ ಹಾಕೊಂಡಿದ್ಲ. ಅದಕ್ಕ ನಾನು ಸಾವಿಗಿರ್ಲಿ ಇದು ಆಲ್ರೆಡಿ ಹಾಕೊಂಡಿದ್ಲ. ಆಕಿನ ಹೆಂಗಾರ ಮಾಡಿ ಆ ಡ್ರೆಸ್ ಬಿಚ್ಚಿಸ್ ಫೋರ್ಸ್ ಮಾಡಿ ಆ ಡ್ರೆಸ್ ಬ್ಯಾಡ ಅಂದ್ರೆ ಬೇಡ. ಮೇ ಬಿ ಇವ್ರು ಇಷ್ಟ ಇದ್ದಂಗಿಲ್ಲ ಬಿಡು ಡ್ರೆಸ್ ಅಂತೇಳಿ ನಾನು ಇನ್ನೊಂದರ ಹಾಕಿದ್ರೆ ಹೇಳಿದ್ದೆ ಅಂದ್ರೆ ಹೇಳಿದ್ರೆ ಎಷ್ಟು ಖುಷಿ ಆಗ್ತಿರ್ಲಿಲ್ಲ. ನಂಗೆ ಅದು ಸ್ವಲ್ಪ ಖುಷಿ ಆಗ್ತದೆ. ಇನ್ನೊಂದ್ ಸ್ವಲ್ಪ ಏನೋ ಅವಾಗ ಮೆಟರ್ನಿಟಿ ಅಂತೆಲ್ಲ ನಾವು ಸ್ವಲ್ಪ ಒಳಗೊಳ ಬಟ್ ಅಂದ್ರೆ ಈ ದೊಡ್ಡ ಸರ್ಪ್ರೈಸ್ ಅಂತ ಗೊತ್ತಿದ್ದಿಲ್ಲ. ಮಸ್ತ್ ಇದು ಗೈಸ್. ನಮ್ದು ಫುಲ್ ಹೈಫೈ ಚಿಕ್ಕಮ್ಮ ಪ್ರೆಸೆಂಟ್ ಮಾಡಕ್ ನೋಡ್ರಿ. ಇದನ್ನ ಯಾರು ತಗೊಂಡಿಲ್ಲ, ಯಾರು ತಗೊಂಡಿರ್ಬಾರ್ದು ನಮ್ಮ ಊರಲ್ಲಿ ಅಥವಾ ನಮ್ಮ ಗೊತ್ತಿರೋರು. ಯಾಕಿದ್ ಬರೇ ಇದ್ದಾರೆ ಈಗ ಯಾವಾಗ್ಲೂ ಯಾರು ಯೂಸ್ ಮಾಡೇ ಟ್ರೆಂಡಿಂಗ್ ಐತಿತ್ತು. ಹೆಂಗೈತಿ ನಮ್ಮ ಊಟ ಸ್ಟಾರ್ಟ್ ಮಾಡಿದಾನ. ಆಮೇಲೆ ಬೇಕಾದ್ರೆ ಯಾರಾದ್ರೂ ತಗೊಳ್ರಿ, ಗೊತ್ತಾರ ತಗೊಳ್ರಿ. ಹಂಗಲ್ರಿ, ಅದ್ರದ್ದೇನೋ ಒಂಥರ ಹುಚ್ಚು, ಯಾರು ತಗೋಬಾರ್ದು. ಫಸ್ಟ್ ಅಕ್ಕಪಕ್ಕ ಇರೋರು ಸಲ ಹತ್ರ ಇರೋರು ನನ್ನಂತೂ ತಗೊಂಡಿರ್ಬಾರ್ದು. ಒಟ್ಟು ಖುಷಿ ಆದಿಲ್ಲ. ಸಾವಿ ನಾನ್ ಪ್ಲಾನ್ ಮಾಡಿ ಗೊತ್ತಾಗುತ್ತಿಲ್ಲ, ಹಿಂಗಾಗಿರ್ತಾವ ಖುಷಿ ಆದ. ಖುಷಿ ಆತ್ ಬಿಡ್ ನಿನ್ ಖುಷಿ ನೋಡಿ. ಒಳ್ಳೆನು ಗೈಸ್, ನೀವ್ ಐತಲ್ಲ ಸುಮ್ನೆ ಮಾಡ್ತಾರೇನು ನಾಟಕ ಅಂತಿರಲ್ಲ. ಯಾವ ಪ್ಲಾನ್ ಇಲ್ಲ. ಈಗಾದ್ರೂ ಗೊತ್ತಾಗ್ತಾ ಇಲ್ಲ. ನಾವ್ ವಿಡಿಯೋ ಮಾಡಕ್ ಇರ್ಲಿಲ್ಲ, ಯಾಕಂದ್ರೆ ನಾ ಉದ್ದ ವಿಡಿಯೋ ಮಾಡಕ್ ಹೋದ್ನೆ. ಇಲ್ಲಿ ಮಾಡಕ್ಕನು ಯಾರು ಇರ್ಲಿಲ್ಲ. ಪಾಪ ನನ್ನ ಹಿಡ್ಕೊಂಡಿದ್ದ. ಯೂಟ್ಯೂಬ್ ಚಾನಲ್ ಇಲ್ಲ, ನೀನೇ ಹಾಕ. ಈಗ ಗುಂಡನ್ ಮಲಗಿಸಿ ಅದೆಲ್ಲ ಮಾಡಿ ಈಕಿದು ಮತ್ತೆ ಅದು ನೀಟಾಗಿ ಕ್ಲಿಪ್ ಬಂದಿಲ್ಲ. ಇನ್ನೊಂದು ಕ್ಲಿಪ್ ತಗೋತೀನಿ. ಇಷ್ಟ ಆಯ್ತು. ಹ್ಯಾಪಿ ಸೋ ಮಚ್. ಡ್ರೀಮಿಂಗ್ ಹೋಗಿನಿ ಈಗ. ನೀನ ಮಕ್ಕಂಡಂಗಾಗಿ ತುಡವ ಏನ್ ದೊಡ್ಡ ಎಕ್ಸಿಬಿಷನ್.
ತೆಗಿಬೋದಾದ್ರೆ ಅದು ಇನ್ನ ನಾನ್ ನೀಟಾಗಿ ಟೈಪ್ ಮಾಡಿ ಇದ್ರೊಳಗೆಲ್ಲ ಸ್ಪೀಡ್ ಅದೆಲ್ಲ ಕೊಟ್ಟಿರ್ತಾರ್ರಿ, ಹಂಗೇನ ಕರೆಂಟ್ ಗಿರೆಂಟ್ ಬರಲ್ಲ, ಎಲ್ಲ ಸೇಫ್ಟಿ ಇರತ್ತ. ಬೆಡ್ ಅದು ತಲೆ ಮೇಲೆ ಇಟ್ಕೊಂಡು ಹೌದಾ? ಅವ್ರ ಹತ್ರ ಬರೀ ಲೈಟ್ ಕಲರ್ಸ್ ಇದು ಗೈಸ್. ಇದ್ರದ್ದು ನಾನು ಕಂಪ್ಲೀಟ್ ಆಗಿ ಇನ್ಸ್ಟಾಗ್ರಾಮ್ನಾಗ ಹಾಕಿರ್ತೇನೆ. ಈಗ ಫಸ್ಟಿಗೆ ಕೊಡ್ತಾರ ಅಂದ್ಗಡ್ಲೆ ನಾನು ಕೊಡ್ತಾರ ಅಂತ ಒಳಗೊಳಗೆ ಹ್ಯಾಪಿ ಆಗ್ಬಿಟ್ಟಿದ್ದೆ. ಆಮೇಲೆ ಇವ್ರ ನೀನ್ ಇಲ್ಲ ಅಂದ್ಬಿಟ್ಟೆಲ್ಲ ಇಲ್ಲ ಅಂತ ರೇಷ್ಮಾ ಒಂದು ಏನೋ ಅವಾಗ ಆಕಿಗೂ ಕೊಟ್ಟಿದ್ರ, ಆಕಿನ ಲೇಟ್ ಆಗಿ ಪ್ರಮೋಟ್ ಮಾಡ್ಕೊಟ್ಬಿಟ್ಟಿದ್ಲ. ಕೊಡಲ್ ಬಿಡು ಆಯ್ತು ನಮ್ ಫ್ಯಾಮಿಲಿಗೆ ಕೊಡಂಗಿಲ್ಲ ಅಂತೇಳಿ ಸುಮ್ಮಾಗಿದ್ದೆ. ಆಮೇಲೆ ನಮ್ ಗುಂಡ ಲಕ್ಕಿ ಇದಂಗ ಗೈಸ್, ಮತ್ತೆ ಪ್ರೂವ್ ಮಾಡಿದ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಚಿಕ್ಕಮ್ಮ. ಸಾವಿ ಪಾಪ ಅಕ್ಕಿ ಕರ್ಕೊಂಡು ಹೋಗಿ ಅತ್ತಗೋಗಿ ರೇಷ್ಮಾ ಚಿಕ್ಕಮ್ಮ ಹೆಲ್ಪ್ ಮಾಡ್ಯಾಳ ಆಕಿನ ಪಾಪ ತೋರ್ಸಕ್ಕೆಲ್ಲ. ಆಕಿನೂ ಕೇಳ್ತಿರ್ತಾಳೆ ಏನಾದ್ರು ಇದ್ರೆ ನಮ್ ಗುಂಡಾಗ ನಮಗ ಅಂತ ಹೇಳಿ ಅಲ್ರಿ ಅಲ್ಲ. ಸಾವಿ ಆ ಕಡೆ ಪಾಪ ಆಕಿ ಹೇಳಿನಿ. ಆಕಿ ಐತಲ್ಲ ಬರೀ ಹಂಗ ತೋರ್ಸನ ರಟ್ ಒಳಗ ಅಂತಲ್ಲ, ಏ ಬ್ಯಾಡ್ ತೆಗದಿಟ್ರ ಚಲೋ ಅದು ಅಂತ ನಾನ ಚಲೋನ ಹಾಕ್ಬಿಡು ವಿಡಿಯೋ ಖುಷಿನ ಎಕ್ಸ್ಪ್ರೆಸ್ ಮಾಡ್ದಂಗನ ಅಲ್ಲ. ನಂದ್ ಆಗಿಲ್ಲ ಅಂದ್ರೆ ಆಗಿಲ್ಲ, ಬ್ಲಾಗ್ ಒಳಗಾದ್ರೂ ಸ್ವಲ್ಪ ಗೊತ್ತಾತ. ಇಲ್ಲಿ ಸಾವು ಇದ್ದಿದ್ರಿಂದ ಸ್ವಲ್ಪ ನೀಟಾಗಿ ಮಾಡ್ತಿದ್ಲು. ಸೊ ಓಕೆ, ಖುಷಿ ಆಯ್ತಲ್ಲ ನೋಡಿದ್ನಿ. ಅದು ಇರ್ಲಿ ಪರವಾಗಿಲ್ಲ. ಟೇಕ್ ಇಟ್. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ಸ್ಟಾಗ್ರಾಮ್ದಾಗ ಹಾಕಿರ್ತೇನೆ, ನೀವು ನೋಡಿದ್ರೆ ಗೊತ್ತಾಗುತ್ತಾ. ಲಾಸ್ಟ್ ಟೈಮ್ ಕಿಟ್ಟಿಂದು ಕೇಳಿದ್ರಿ, ಏನಿಲ್ಲ ಅವ್ರ ಪೇಜಿಗೆ ಹೋಗಿ ಮೆಸೇಜ್ ಮಾಡ್ಬೇಕು. ಅಂದ್ರೆ ಗಾಯ್ಸ್ ಜಾಸ್ತಿ ರೇಟ್ ಇರುತ್ತ, ನಿಮಗ್ ಬಾಳ ದಿನ ಬರುತ್ತ. ನಮ್ ಕೃಷಿ ಇನ್ನಾದ್ರೂ ಮಲಗ್ತಾಳ ಅದ್ರೊಳಗ ಮಲಗದು. ನಾವ್ ಅದ್ ಪ್ರಮೋಷನ್ ಅಂತ ಹಂಗ ಜಾಸ್ತಿ ಹೇಳಕಂತಿಲ್ಲ, ಚಲೋ ಇದ್ರಷ್ಟೇ ಹೇಳೋದ್ ಯಾವಾಗ್ಲೂ. ನೋಡ್ರಿ ನಿಮ್ಗೆ ಲೈಕ್ ಆದ್ರ ತಗೋರಿ. ಕಿಟ್ಟನ್ನ ಜಾಸ್ತಿ ಜನ ಕೇಳ್ಯಾರ. ಅದ್ರದ್ದು ಹೆಂಗಂದ್ರ ಅವ್ರ ಪೇಜಿಗೆ ಹೋಗಿ ಮೆಸೇಜ್ ಮಾಡ್ಬೇಕು ನೀವು ಅಷ್ಟೇ, ಏನಿಲ್ಲ. ಎಷ್ಟಂತ ಪ್ರೈಸ್ ಕೇಳಿದ್ರ ಹೇಳ್ತಾರ ಅವ್ರು. ಕನ್ನಡ ಗೊತ್ತಿರಲ್ಲ ಆಲ್ಮೋಸ್ಟ್. ಪ್ರೈಸ್ ಪ್ಲೀಸ್ ಅಂತ ಹೇಳಿ. ಮಲಗ್ ಮತ್ ಒಂದೊಂದ್ ಫೇಕ್ ಇರ್ತಾವ್ರಿ, ನೋಡಿ ಹೇಳ್ಬೇಕು. ನಾವ್ ಮಾಡಿರ್ತೇವಲ್ಲ ಆಲ್ಮೋಸ್ಟ್ ಅವ್ರ ನೇಮ್ ಹಾ ಫೇಕ್ ಮಾಡಿರ್ತಾರ ಅವ್ರ ನೇಮ್ ಒಳಗ, ಹಂಗಿರತ್ತ ನೋಡಿ. ಅವಾಗ್ಲೇ ಬಂತು, ಅಲ್ಲಿಗೆ ಬಂದಿತ್ತು. ಆ ಕಡೆ ಬಂದಿತ್ತಾ ಅಮೂಲ್ಯ ಐತಲ್ಲ, ಅವಾಗ್ಲೂ ಒಂದು ಏನು ಬಂತಲ್ಲ ಪಾರ್ಸೆಲ್ ಅಂದ್ಲು. ಮಮ್ಮಿ ಬೇಕಂತಿದ್ಲು ನೋಡಿ, ಹಿಂದ ಗಲೀಜ್ ಮಾಡಿ ಬರ್ತೀರಂತ ರಜ್ಜೆಲ್ಲ. ನಾನು ಅದಕ್ಕ ಆಕಿ ನಿನ್ನ ಕಾನ್ಸಂಟ್ರೇಷನ್ ಆ ಕಡೆ ಹೋಗ್ಬಾರ್ದು ಅಂತಂದು ನಾನೈತಲ್ಲ ಆ ಕಡೆ ಹೋಗ್ಬಾರ್ದಂತ ಅಮೂಲ್ಯನ್ ಬೈದಿದ್ದ ಮಮ್ಮಿ ಜೊತೆಗೆ ಹಾಕೊಳ್ಳಿ, ಇನ್ನೊಮ್ಮೆ ಅದು ಮಾತಾಡಬಾರ್ದು. ಅಲ್ಲ ಗೈಸ್, ಏನ್ ಗೊತ್ತಾ, ನಾವು ಈಕಿನ ಕಷ್ಟಪಟ್ಟು ರೆಡಿ ಮಾಡಿಸಿ ಕಳ್ಸಿದ್ದ ಇದ್ರ ಸಲುವಾಗಿ. ಬಂದ್ಗಡ್ಲೆ ಪಡ್ಕಂತ ರಘು ಒಳಗಂತಂತ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿನಿ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಗೈಸ್, ನಂಗೆ ಸಿಟ್ಟ ಬಂದ್ಬಿಟ್ಟಿತ್ತು. ರಿಲಯನ್ಸ್ ಮಾರ್ಟಿಗೆ ಹೋಗಿದ್ವಿ, ಅಕ್ಕ ಡ್ರೆಸ್ ಹಾಕ್ಯಂಬರೋಗ್ ಎಲ್ಲ ಗೊತ್ತಾಗೇ ಬಿಟ್ಟೈತಿ, ಮೆಟರ್ನಿಟಿ ಡ್ರೆಸ್ ತಂದೀನಿ ಅಂತ ನಾನ್ ಸುಳ್ಳು ಹೇಳಿ. ಅದ್ರಾಗ ಒಂದ್ ಸುಳ್ಳು ನಾನು ಸ್ವಲ್ಪ ನಾರ್ಮಲ್ ಆಗಿ ಇದ್ರಕ್ಕೆ ಡೌಟ್ ಬರುತ್ತಂತ ನಾನು ಸಿಟ್ಟಿಗೆದ್ದು ಮೆಟರ್ನಿಟಿ ತಂದಿನಿ, ಎಲ್ಲ ಗೊತ್ತಾಗೇ ಬಿಟ್ಟೈತಿ ನಡಿ ಅಂತ. ನಾನೇನ್ ಅನ್ಕೊಂಡೆ, ನಿನ್ ಕ್ರೀಮಿಂದ ಏನಾದ್ರು ಫಸ್ಟ್ಗೆ ಮಾಡ್ತಿರ್ತೀರ ಹಂಗ ಅನ್ಕೊಂಡೆ. ನೀ ಕರ್ದಲ್ಲ ಫಸ್ಟಿಗೆ ಹಂಗ ಅನ್ಕೊಂಡೆ. ಆಮೇಲೆ ಈ ಮೆಟರ್ನಿಟಿ ಅಂದ್ರೆ ಒಳಗೊಳಗ ಖುಷಿ ಆಗಿ ಮೇ ಬಿ ನೈಟಿ ಏನಿದೆ ಟಾಪ್ಸ್ ಇರ್ಬೋದು ಅಂತ ಹೇಳಿ ಮೇ ಬಿ ಪೇಜಿಗೆ ಕೊಡ್ತಾರೇನ, ನನಗೂ ಅದನ್ನ ಕೊಡ್ಬೇಕಂತ ಮಾಡ್ಯಾರ ಅಂತ ಹಂಗ ಅನ್ಕೊಂಡೆ. ಹಂಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿನಿ. ಈ ಸರ್ಪ್ರೈಸ್ ಅಂತೂ ದೇವ್ರನೇ ಗೊತ್ತಿದ್ದಿಲ್ಲ. ಓಕೆ ಬಿಡು, ಬಾಯ್. ಓಕೆ, ನೆಕ್ಸ್ಟ್ ನಮ್ಮ ಗುಂಡನ್ ಮಲ್ಕ್ಸ್ ಸೀನ್ಸ್ ತೋರಿಸ್ತೀವಿ, ಹಂಗೆ ನೋಡ್ತಾ ಇರಿ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ. ಈಗ ಎಷ್ಟು ಹೆಂಗ ಓವರ್ ಮಾಡಕಂತಿಲ್ಲ, ನಾನ್ ಏನ್ ದೊಡ್ಡ ಇದು ಕೊಟ್ಟಾರಂಗ್ ಮಾಡಕ. ಮತ್ ದೊಡ್ಡ ಇದ್ದೇನೆ ಮತ್ತೆ ನಾನ್ ತಗೊಂಡಿದ್ರಾಗ
ಅಂದ್ರ ಹೇಳ್ಯಾರ ಅವ್ರು ತಂದಿರುತ್ತಲ್ಲ ಖುಷಿನ ಬೇರೆ, ನಾವು ತಗೊಳ್ಳೋ ಖುಷಿ ಬೇರೆ. ನಂಗೆ ಗೊತ್ತಿರೋರು ಅದು ಹೇಳ್ದೆ ಕೇಳ್ದೆ ಸರ್ಪ್ರೈಸ್ ಕೊಡೋ ಖುಷಿ ಅಂದ್ರ ಅದು ಅನುಭವಿಸೋರ್ದವ್ರಿಗೆ ಅಷ್ಟೇ ಗೊತ್ತಿರುತ್ತ ಅನ್ಸುತ್ತ. ನೀವು ಬೇಕಿದ್ರೆ ಯಾರಿಗಾರ ಸರ್ಪ್ರೈಸ್ ಕೊಟ್ಟು ನೋಡ್ರಿ, ನನಗೆ ಕೊಟ್ಟು ನೋಡ್ರಿ ಬೇಕಾದ್ರೆ. ನಮ್ದು ಅದೇನೋ ಒಂಥರ ಸರ್ಪ್ರೈಸ್ ಕೊಡ್ಬೇಕು, ಹೇಳಾರೋ ಮಾಡ್ಬೇಕು ಅಂತವ ಬಾಳ. ಹೌದು, ನೀವ್ ಒಮ್ಮೆ ಮಾಡಿ ನೋಡ್ರಿ, ಕರೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅವ್ರಕ್ಕಿಂತ ಜಾಸ್ತಿ ನಿಮ್ಗೂ ಖುಷಿ ಆಗತ್ತ. ಏನಾದ್ರು ಹಂಗೇನಾದ್ರು ಸರ್ಪ್ರೈಸ್ ಕೊಡಂಗಿದ್ರೆ ನಮ್ಗಿಬ್ಬರಿಗೆ ಕೊಡ್ಬೋದು. ಹೇಳ್ದೆ ನೀವ್ ಇಷ್ಟಪಡೋರಿಗೆ ಕೊಡ್ರಿ, ಈಗೇನ್ ಕೊಡ್ಬಾರ್ರಿ. ಓಕೆ ಗೈಸ್, ನಮ್ ತಮ್ಮ ರಾಯರ್ ಸಾಂಗ್ ಕಲ್ಕೊಂಡಾನಂತ, ಟ್ರೈ ಮಾಡ್ತಾನಂತ ನೋಡ್ರಿ. ಹಾಡು ಪರವಾಗಿಲ್ಲ, ಹಾಡು. ನಂದನ ಯಾದವ ಕೃಷ್ಣನು ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿತ ಹರಿಯ ಗುರುವೇ, ಹರಿಯ ಮಗುವೆ ಮಾಧವನ ಮಧುಸೂದನನ ಆರಾಧಿಪತಿ ನಿನ್ನಯನ, ಕೇಶವನ ಹರಿಗೋವಿಂದನ ದಾಸನಾದಿ ಜನನ, ಪೂಜಾಲ ರಾಘವೇಂದ್ರಾಯ ಸತ್ಯದ ಶ್ರೀ ಚಕ್ರಧಾರಿಗೆ ಶಿರಬಾಗಿಲಾಲಿ, ಶ್ರೀ ಚಕ್ರಧಾರಿಗೆ ಶಿರಬಾಗಿ. ಇವಾಗ ಸಾಕಾಗೈತೆ ಗೈಸ್, ಅವಾಗಿಂದ ಸಾಂಗ್ ಆಡಕಂತಿದ್ನ, ಈಗ ಫುಲ್ ಮಿಕ್ಕೈತಿ. ಇವಾಗ ಸಾಂಗ್ ಬೇಡ, ಏನು ಬೇಡ, ನಾನು ಬಿಟ್ಬಿಡ ಅನ್ನಕಂತಾನ. ಏನ ಎದಕ್ಕೆ 6 ಗಂಟೆಗೆ ಎದ್ದೇಳದು, 8 ಗಂಟೆ ಆದ್ರೆ ಮಕ್ಕಳಕ್ಕಿಲ್ಲ, ಬೈದ್ರ ಅಳದು. ಮುಚ್ಚು ಬಾಯ್, ಮುಚ್ಚು ಬೇಕಾ ನೋದೆ, ಬೇಕಾ? ಮುಚ್ಚು ಬಾಯ್, ಮುಚ್ಚು. ಗೊತ್ತಾಗತ್ತ ನಿಂಗ ಬೈದ್ರ? ನೋಡ್ರಿ ಗೈಸ್, ಎಷ್ಟು ಇರೋದು ನಿಜ. ಈಗ ನಗಾಕಂದಿದ್ದಿ, ಈಗ ಅವಲ್ಲೇ ಆಳಕಂದಿದ್ದಿ, ಈಗ ನಗ ಕುಂತಿ. ಶ್ರೀ ಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ. ಏಯ್ ಬಾಯ್ ಮುಚ್ಚು. ಗೈಸ್, ಇದೇ ನೋಡ್ರಿ ನಮ್ಮ ಜ್ಯೋತಿ ಆರ್ಡರ್ ಮಾಡಿದ ಇದು ತೊಟ್ಲ. ಭಾಳ ಅಂದ್ರೆ ನಿಜ ರೀ ಗೈಸ್, ಸುಳ್ಳು ಹೇಳಕಂತಿಲ್ಲ, ನಿಜ ಯೂಸ್ಫುಲ್ ಆಗುತ್ತೆ. ಆರಾಮಾಗಿ ನಾವು ಮಲಗಿಸಿ ಕೆಲಸ ಮಾಡ್ಕೋಬೋದು, ಫುಲ್ ಸೇಫ್ಟಿ ಐತಿ. ನಂಗಂದ್ರೆ ಭಾಳ ಇಷ್ಟ ಆಯ್ತು, ಭಾಳ ಖುಷಿ ಆದೆ, ನಂಗೆ ನಿಜ ಖುಷಿ ಆದೆ. ನಂಗೆ ಗೊತ್ತೇ ಇದ್ದಿದ್ದಿಲ್ಲ, ನಂಗೆ ಐಡಿಯಾನು ಇದ್ದಿದ್ದಿಲ್ಲ. ಕೇಳಿದ್ಲು, ಬಟ್ ಆದ್ರೆ ಅವರು ಡೌಟ್ ಅಂತ ಹೇಳಿದ್ರಲ್ಲ, ನಾನು ಆಯ್ತು ಬಿಡು ಕೊಡಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಸುಮ್ಮ ಆಗಿದ್ದೆ. ಅದಕ್ಕೆ ಸರ್ಪ್ರೈಸ್ ಕೊಟ್ಟ ನೋಡ್ರಿ ನಮ್ಮ ಜ್ಯೋತಿ. ಥ್ಯಾಂಕ್ ಯು ಜ್ಯೋತಿ. ಆಕೆಗೆ ಆಲ್ರೆಡಿ ಹೇಳೀನಿ. ನಮ್ಮ ಗುಂಡ ನೋಡ್ರಿ ಎಷ್ಟು ಹಾಯಾಗಿ ಮಲ್ಕೊಂಬಿಟ್ಟನ. ಮಲಗಿದ್ದಾನ, ಇವಾಗ ಸ್ನಾನ ಮಾಡಿಸಿದ್ದೀವಿ, ಆರಾಮಾಗಿ ಮಲ್ಕೊಂಡು. ಮತ್ತು ಆಲ್ರೆಡಿ 6 ಗಂಟೆಗೆ ಎದ್ದು ಬಿಡ್ತಾನಲ್ಲ ಗೈಸ್, ನಿದ್ದೆ ಬಂದುಬಿಟ್ಟಿತ್ತು. ಇವತ್ತು ಜಲ್ದಿ ಸ್ನಾನ ಬೇರೆ ಮಾಡಿಸ್ಬಿಟ್ಟಿವಿ ನೋಡ್ರಿ. ಇಷ್ಟ ಐತಿದು, ಇದು ಸುಮ್ಮನೆ ನಾವು ಅಷ್ಟೇ ಕಟ್ಟಿವಿ, ನಮ್ಮ ಕೃಷಿ ತೊಟ್ಲಿಂದ ಇದನ್ನ ಕಟ್ಟಿವಿ, ಇದೇನು ಕೊಟ್ಟಿರಲ್ಲ. ಇದು ಆಪ್ಷನಲ್ ಅನ್ಸುತ್ತೆ ಗೈಸ್. ನೋಡ್ರಿ, ಮೊನ್ನೆ ಏನೋ ಕಡಿಮೆ ಬಂದಿತ್ತು ನೋಡ್ರಿ. ಇದೆ ಅಂದ್ರೆ ಕಂಫರ್ಟೇಬಲ್ ಏನಾದ್ರು ನಿಮ್ಗೆ ಆಗಿಲ್ಲ ಅಂದ್ರೆ ಇದು ಏನಾದರೂ ಕಟ್ಕಲಿ, ಸಪೋರ್ಟ್ ಇರಲಿ, ಏನಾದರೂ ಆಟ ಆಡ್ಸೋಕ್ಕೆ ಅಂತ ಮೇ ಬಿ ನನ್ಗೆ ಅನ್ಸಿತ್ತು. ಫುಲ್ ಇಲ್ಲಿ ಅಂದರೆ ಎಷ್ಟು ಮಸ್ತ್ ಗ್ರಿಪ್ ಐತಿ, ಫುಲ್ ನೀಟಾಗಿ. ಹೆಂಗೆ ಅವನು ಎಷ್ಟು ಬಾಗಿದ್ರೂ ಏನು ಮಾಡಿದ್ರು ಬಗ್ಗಕ್ಕಾಗಲ್ಲ. ಬಟನ್ ಆನ್ ಮಾಡ್ತೀನಿ, ಅವಾಗಲೇ ಸ್ಟಾರ್ಟ್ ಮಾಡ್ತಂತೆ ನನ್ಗೆ. ಮತ್ತೆ ಗಾಯ್ಸ್, ನೀವು ಜೋರಾಗಿ ಇಡಬೇಡ್ರಿ, ಫುಲ್ ತಲೆ ತಿರುಗುತ್ತಾ. ಎಷ್ಟು ಇಟ್ಟಿನ ನಂತರ 5 ಇಟ್ಟಿನಿ ನೋಡ್ರಿ. 5 ಅಲ್ಲ 4 ಇಟ್ಟೀನಿ, ಅದು 4 ಸ್ವಲ್ಪ ಜಾಸ್ತಿ ಇಟ್ಟೀನಿ. ಈ ಥರ ಇಟ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಇನ್ನೂ ಸ್ಲೋ ಇಟ್ಕೋಬೋದು. ನಾನು ಇನ್ನೂ ಸ್ವಲ್ಪ ಸ್ಲೋ ಇಡ್ತೀನಿ ಇವಾಗ, ಬಿಡ ಅಂತ
ನೋಡ್ರಿ ಈ ತರ ಟರ್ನ್ ಮಾಡೋದಿರುತ್ತೆ ಆಪ್ಷನ್. ಸ್ವಲ್ಪ ಕರೆಕ್ಟ್ 4ಕ್ಕೆ ಇಟ್ಕೊಂತೀನಿ, ಯಾಕಂದ್ರೆ ಭಾಳ ಮಲಗಿದಾನ ಆಲ್ರೆಡಿ. ಮಲಗಲಿಲ್ಲ ಅಂದ್ರೆ ಸ್ವಲ್ಪ ಜೋರಿಟ್ಟು ಮಲಗಿಸಿ ಆಮೇಲೆ ಸ್ಲೋ ಇಟ್ಕೋಬೋದು. ಏನಿಲ್ಲ ಅಂದ್ರೆ ಒಂದು 2 ಅವರ್ಸ್ ಮೇಲೆ ಮಲಗ್ತಾನೆ ಗಾಯ್ಸ್. ಸ್ನಾನ ಮಾಡಿಸಿದಾಗಂದ್ರೆ 2 ಅವರ್ಸ್ ಮಲಗ್ತಾನ. ನಾರ್ಮಲ್ ಅಂದ್ರೆ 1 ಅವರ್ ಅಷ್ಟು ಮಲಗ್ತಾನ. ಸ್ನಾನ ಮಾಡಿಸಿದ್ರೆ ಮಾತ್ರ ಒಂದು 2 ಅವರ್ಸ್ ಮೇಲೆ ಮಲಗ್ತಾನ ಒಂದ್ಸಲ. ಆದ್ರೆ ಈ ತರ ಜೋಳಿಗೆಗೆ ಹಾಕಿದ್ರಂದ್ರೆ ಜಾಸ್ತಿನ ಮಲಗ್ತಾನ. ಹಿಂಗ್ ಮಕ್ಕೊಂಡಿದ್ ನೋಡ್ರಿ ನಮ್ಮ ಬಂಗಾರಿ. ನೋಡ್ರಿ ನಿಮ್ಗೂ ಏನಾದ್ರು ಇಷ್ಟ ಆದ್ರೆ ನಮ್ಮ ಜ್ಯೋತಿ ಆಕಿದ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಿಡಿಯೋ ಹಾಕಿದಾಳ. ಬೇಗ ಬೇಗ ಹೋಗಿ ಬೈ ಮಾಡಿ. ಇದು ಒಂದೇ ತರ ಅಲ್ಲ ಗೈಸ್, ಇನ್ನೂ ಒಂದು ನಾವು ಲಾಸ್ಟ್ ಟೈಮ್ ತಡ್ರಿ ತೋರಿಸ್ತೀನಿ. ನಮ್ಮ ಕೃಷ್ವಿ ಇನ್ನೂ ಯೂಸ್ ಮಾಡ್ತಾಳೆ ನಮ್ಮ ರೇಷ್ಮೆ ಕೃಷ್ವಿಗೆ ಇದನ್ನ. ಅವಳಿಗೆ ಕಾಲು ಚಾಚಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗಲ್ಲ, ಬಟ್ ಆದ್ರೂ ಎಷ್ಟು ಯೂಸ್ಫುಲ್ ಆಗೈತಿ. ಇನ್ನೂ ಯೂಸ್ ಮಾಡಕ್ಕಂತಾಳೆ ಅದನ್ನ. ಈ ಥರನೂ ಇದಾವೆ ನೋಡ್ರಿ, ಈ ಥರನೂ ಬೇಕಾದ್ರೆ ಬೈ ಮಾಡಿರಿ. ಇದು ಫುಲ್ ಇವಾಗ ಬಂದೈತೆ ಅನ್ಸುತ್ತಿದ್ದು. ನಿಮ್ಗೆ ಏನಾದರೂ ಬೇಕಾದ್ರೆ ಈ ಥರ ಪರ್ಚೇಸ್ ಮಾಡಿರಿ. ನಮ್ಮ ಜ್ಯೋತಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರ ಪೇಜ್ನ ಮೆನ್ಷನ್ ಮಾಡಿ ನೋಡ್ರಿ, ಹೋಗಿ ನೋಡ್ರಿ. ನಿಮ್ಗೇನಾದರೂ ಇಷ್ಟ ಆದರೆ, ಪ್ರೈಸ್ ನಿಮ್ಗೆ ಇದಾದರೆ ಹೋಗಿ ತಗೊಳ್ರಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ರಘುವರನ್. ಚಿಕ್ಕಮ್ಮ ನಮ್ಮ ರಘುವರನಿಗೆ ಹೇಳೋಕ್ಕಾಗಲ್ವಲ್ಲ ಗಾಯ್ಸು, ಅದಕ್ಕೋಸ್ಕರ ನಾನೇ ಹೇಳಕ್ಕಂತೀನಿ ನೋಡ್ರಿ. ಅವ್ರ ಚಿಕ್ಕಿಗೆ ಥ್ಯಾಂಕ್ ಯು ಸೋ ಮಚ್. ನಾವು ಇದನ್ನ ಊರಿಗೆ ತಗೊಂಡು ಹೋಗ್ತೀವಿ. ಇನ್ನೊಂದು ಮಂತ್ ಬಿಟ್ಟು ಊರಿಗೆ ಹೋಗ್ತೀನಲ್ಲ, ಅವಾಗ ಅಲ್ಲಿ ಹಾಕಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು. ಇದ್ರಾಗ ಹಾಕಿ ಅಂಗೈಲಿದೆ ಆನಂದದ ಈ ಸೋಜಿಗ